ಕೆಣಕಿದ್ದ ಕಮಲ್ಗೆ ಮತ್ತೊಂದು ಶಾಕ್. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗೋದೇ ಡೌಟ್. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ ನೀಡಿದ್ದು, ವಿತರಕರೇ ರಿಲೀಸ್ ಮಾಡೋದಕ್ಕೆ ತಯಾರಿಲ್ಲ. ಸಿನಿಮಾ ರಿಲೀಸ್ಗೆ ವಿತರಕರು ಮುಂದೆ ಬರ್ತಾ ಇಲ್ಲ, ರಿಲೀಸ್ ಮಾಡಿ ದುಡ್ಡು ಕಳೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಈ ಮಾತು ಹೇಳಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾವು ತಲೆಬಾಗ್ತೇವೆ, ರಿಲೀಸ್ ಮಾಡಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ಭಾಷೆ ಬಗ್ಗೆ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿ ಅಂದಿದ್ವಿ. ಕನ್ನಡ ಪರ ಸಂಘಟನೆ, ಸರ್ಕಾರದ ಪರ ನಾವಿರ್ತೇವೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆ ಇದು. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ಒಂದು ಹೇಳಿಕೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಡೀ ಕರ್ನಾಟಕ ಜನ ಅದನ್ನು ವಿರೋಧಿಸಿದ್ರು. ಮತ್ತು ಕರ್ನಾಟಕದಲ್ಲಿ ಕೂಡ ಸಿನಿಮಾ ಬಿಡುಗಡೆ ಆಗಿರಲಿಲ್ಲ. ಈ ವಿಚಾರವಾಗಿ ಕಮಲ್ ಹಾಸನ್ ಅವರ ತಂಡ ಅಂದರೆ ಥಗ್ ಲೈಫ್ ಸಿನಿಮಾದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ, ಯಾಕೆ ಬಿಡುಗಡೆ ಮಾಡಬಾರ್ದು ಅಂತೇಳಿ ಒಂದು ಸೂಚನೆ ಕೊಟ್ಟಿದೆ. ಹಾಗಾಗಿ ಅದರ ಸಂಬಂಧಪಟ್ಟ ಗುರುವಾರ ದಿನ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಗುರುವಾರ ದಿನ ಸಿನಿಮಾ ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಆದೇಶ ಕೂಡ ಬಂದರೂ ಆಶ್ಚರ್ಯ ಇಲ್ಲ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅಂತ ನರಸಿಂಹ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಸುಪ್ರೀಂ ಸೂಚನೆಯನ್ನು ನೀವು ಗಮನಿಸಿದ್ರೆ ಅನ್ಸುತ್ತೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಏನು ಸುಪ್ರೀಂ ಕೋರ್ಟಲ್ಲಿ ಸೂಚನೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸ್ವಾಗತಿಸ್ತೀವಿ ಸರ್, ವೆಲ್ಕಮ್ ಸರ್. ನಾವು ಅದಕ್ಕೆ ತಲೆಬಾಗಿರ್ತೀವಿ. ಅವ್ರು ಏನೇ ಸೂಚನೆ ಕೊಟ್ಟರು ಅದು ಆ ಥರ ನಾವು ನಡ್ಕೊಳ್ತೀವಿ ಸರ್. ಥಗ್ ಲೈಫ್ ಸಿನಿಮಾ ಬಗ್ಗೆ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ ಸರ್. ಯಾವತ್ತೂ ನಾವಿಲ್ಲಿ ಬಿಡುಗಡೆ ಮಾಡೋದಾಗಲಿ ಇನ್ನೊಂದಾಗಲಿ ಹೇಳಿಲ್ಲ ಸರ್. ಅವ್ರು ಏನು ವಿವಾದ ಸೃಷ್ಟಿಸಿದಾರಲ್ಲ, ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಅವರು ಸಿನಿಮಾಗೆ ಬಂದು ಸಿನಿಮಾ ಪಬ್ಲಿಸಿಟಿ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅಭ್ಯಂತರ ಯಾರಿಗೂ ಇರಲಿಲ್ಲ. ಯಾವಾಗ ಭಾಷೆ ಅಂತ ವಿಷಯ ಬಂತು, ತಮಿಳಿಂದ ಕನ್ನಡ ಹುಟ್ಟಿದೆ ಅಂದ್ರಲ್ಲ, ಇವ್ರ ಹತ್ರ ಏನು ಸರ್ ಎವಿಡೆನ್ಸ್ ಇದೆ? ಅದಕ್ಕೆ ನಮ್ಮ ಕರ್ನಾಟಕದ ಜನತೆ ಕೆರಳಿದ್ದಾರೆ, ಸಂಘಟನೆ ಪರ ಹೋರಾಟಗಾರರು ಕೆರಳಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರನೂ ಒಂದು ಖಂಡನೆ ಮಾಡ್ತಾ ಇದೆ ಅಲ್ವಾ. ನಾವು ಮುಂದೆ ಹೋಗಿಲ್ಲ ಸರ್. ಅವರಾಗಿ ಅವ್ರು ಕೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಥಗ್ ಲೈಫ್ನ ಒಂದು ವಾರ ಮುಂದೂಡ್ತೀವಿ, ರಿಲೀಸ್ ಮಾಡಿಲ್ಲ ಅಂತ ಅವರಾಗೆ ಹೇಳ್ಕೊಂಡಿರೋದು. ಈಗ ಕೋರ್ಟ್ ಮಧ್ಯದಲ್ಲಿ ಇನ್ವಾಲ್ವ್ ಆಗಿದೆ, ಸಿನಿಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಮಾಡಬಾರ್ದು ಅನ್ನೋದು ಪ್ರಶ್ನೆ ಕೇಳಿದೆ. ಸೊ ನಿಮ್ಮ ಅಭಿಪ್ರಾಯ ಸರ್ ವೈಯಕ್ತಿಕವಾಗಿ? ಯಾವತ್ತೂ ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇದ್ದೇ ಇದ್ವಿ, ಕರ್ನಾಟಕದ ಜನತೆ ಜೊತೆಗಿದ್ವಿ. ಈ ಸಲನೂ ಅದೇ ಮಾಡಿದ್ವಿ, ಮುಂದೆನೂ ಅದನ್ನೇ ಮಾಡ್ತೀವಿ. ನಾವು ಯಾವುದೋ ಅವರು ಸಿನಿಮಾ ವಿರುದ್ಧ ಆಗಲಿ ಅವ್ರ ವಿರುದ್ಧ ಮಾಡಿಲ್ಲ, ಅವರಾಗೆ ಅವರು ಮುಂದೋಡ್ಕೊಂಡಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿದ್ರು ಕರ್ನಾಟಕದಲ್ಲಿ ದೊಡ್ಡ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅನ್ನೋದು ಮಾತನ್ನು ಹೇಳಿದ್ರು. ಆದರೆ ಈಗ ಸಿನಿಮಾ ಒಳ್ಳೆ ರಿವ್ಯೂ ಇಲ್ಲ. ಹಾಗಾಗಿ ವಿತರಕರು ಏನು ಹೇಳ್ತಾರೆ ಸಿನಿಮಾ ಬಿಡುಗಡೆ ಮಾಡುವಂಥವ್ರು ನಿಮಗೆ? ಈಗ ನಾವು ರಿಲೀಸ್ ಮಾಡಲ್ಲ, ಆರ್ಡರ್ ಬಂದರೂ ನಾನು ಮಾಡೋದಿಲ್ಲ. ನಾನು ಮಾಡಿದ್ರೆ ಯಾವುದೇ ₹1 ಆದಾಯ ಇರೋದಿಲ್ಲ, ಕಲ್ಕೋಬೇಕಾಗತ್ತೆ. ಅದರಿಂದ ನಾನು ಮುಂದೆ ಮಾಡೋಕೆ ಹೋಗೋದೇ ಇಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್, ಹೇಗೆ ಮಾಡ್ತೀರಿ? ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಸಾಧ್ಯತೆ, ಸೂಚನೆಯನ್ನು ಬರುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಹಾಗಾಗಿ ಹೇಳ್ತಾರೆ ಅವ್ರು ಏನೇ ಸೂಚನೆ ಕೊಟ್ಟರು, ಆರ್ಡರ್ ಮಾಡಿದ್ರೆ ನಾವು ಅವ್ರಿಗೆ ತಲೆಬಾಗ್ತೀವಿ. ನಿಮಗೆ ತಮಿಳ್ನಾಡಿನ ಆಕ್ಟಿವ್ ಪ್ರೊಡ್ಯೂಸರ್ಸು ಒಂದು ಲೆಟರ್ನ ಬರೆದಿದ್ರು, ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಸ್ಕೊಡಿ ಏನೋ ಕೇಳ್ಕೊಂಡಿದ್ರು. ಒಂದು ಲೈಟಾಗಿ ತೆಟ್ ಮಾಡೇ ಲೆಟ್ರ್ ಮಾಡಿದರು. ನೋಡಿರಿ, ಮುಂದಕ್ಕೆ ಏನಾರ ನೀವು ಇದನ್ನು ರಿಲೀಸ್ ಮಾಡಿಲ್ಲ ಅಂದರೆ ಕನ್ನಡ ಸಿನಿಮಾಗಳು ನಾವು ತಮಿಳ್ನಾಡಲ್ಲಿ ರಿಲೀಸ್ ಮಾಡೋದಿಲ್ಲ ಅನ್ನೋದು ಅವ್ರದ್ದು ಒಂದು ವರ್ಡ್ ಇತ್ತು ಸರ್. ನಾವು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೋ ಕೊಡಲಿ ಸರ್. ಅವರು ಏನು ನಮಗೆ ಕನ್ನಡ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಬಾರ್ದು ಅಂತ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ನಿಜ. ಅವ್ರು ಏನಾರು ಮಾಡೋದಾದರೆ ನಮಗೇನು ಲಾಸ್ ಆಗೋಲ್ಲ ಸರ್. ಲಾಸ್ ಆಗೋದೇನಾರ ಇದ್ದರೆ ತಮಿಳ್ನಾಡು ಸ್ಟೇಟ್ಗೆ ಲಾಸ್ ಆಗುತ್ತೆ. ರೆವೆನ್ಯೂ ಇಲ್ಲಿಂದ ಹೋಗ್ತಾ ಇದೆ. ಆ ರೆವೆನ್ಯೂ ನೋಡ್ಕೊಂಡೇ ಸಿನಿಮಾಗಳು ಮಾಡ್ತಾಯಿದ್ದಾರೆ ಅಲ್ಲಿ. ನಾವು ಅವ್ರಿಗೆ ರಿಟರ್ನ್ ಮಾಡಿದ್ವಿ, ಬನ್ನಿ ಸರ್ ಚರ್ಚೆ ಮಾಡೋಣ, ಇದು ಇತ್ಯರ್ಥ ಮಾಡೋಣ ಅಂತ ಅವ್ರಿಗೆ ನಾವು ಲೆಟರ್ ಬರ್ತಿದ್ವಿ ಸರ್. ಅವ್ರು ಮಾಡಿದ ತಕ್ಷಣ ಏನು ಸುಮ್ಮನೆ ಇರಲಿಲ್ಲ. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹ ಅವರ ಮಾತುಗಳು. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದ, ಯಶವಂತ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.